ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಅದರಲ್ಲೂ ಪಾಕಿಸ್ತಾನದ ವಿಷಯವಾಗಿ ತಮ್ಮದೇ ಅಧಿಕಾರವನ್ನ ತೋರಿಸೋದಿಕ್ಕೆ ಟ್ರಂಪ್ ಉದ್ದೇಶಪೂರ್ವಕವಾಗಿ ಪ್ರಧಾನಿ ಮೋದಿಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ? ಪಾಕಿಸ್ತಾನದ ಪ್ರಧಾನಿಯ ಜೊತೆಗೆ ಟ್ರಂಪ್ ಪದೇ ಪದೇ ಮೋದಿ ಹೆಸರನ್ನ ಹೇಳ್ತಾ ಇರೋದು ಯಾಕೆ? ಅಮೆರಿಕದ ರಾಜತಾಂತ್ರಿಕತೆಯಲ್ಲಿ ತೊಡಗಿಸಿಕೊಂಡು ಹೋಗೋ ಮಟ್ಟಕ್ಕೆ ಭಾರತದ ಸ್ಥಾನ ಇಳಿದಿದೆಯಾ? ದೊಡ್ಡದಾಗಿ ಹೇಳಲಾಗ್ತಾ ಇದ್ದಂತ ಟ್ರಂಪ್ ಮತ್ತೆ ಮೋದಿ ನಡುವಿನ ಆಪ್ತ ಮಿತ್ರತ್ವ ಮಸಕಾಗಿದೆಯಾ? ಸಿಕ್ಕಾಪಟ್ಟೆ ಪ್ರಚಾರ ಪಡೆದಿದ್ದಂತ ಹೌಡಿ ಮೋದಿ, ನಮಸ್ತೆ ಟ್ರಂಪ್ ಎಲ್ಲದಕ್ಕೂ ಏನಾಯ್ತು? ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯನ್ನು ತಿಳಿಗೊಳಿಸಿದ ಕೀರ್ತಿಗೆ ಪಾತ್ರರಾಗುವ ಮೂಲಕ ಟ್ರಂಪ್ ಮೋದಿಯ ಜಾಗತಿಕ ಇಮೇಜ್ಗೆ ಸವಾಲ್ ಹಾಕ್ತಾ ಇದ್ದಾರಾ? ಟ್ರಂಪ್ ಮಿತ್ರ ಅಂತ ಹೇಳ್ಕೊಳ್ತಾ ಇದ್ದಂತಹ ಪ್ರಧಾನಿ ಮೋದಿ ಈಗ ಜಾಗತಿಕ ರಾಜತಾಂತ್ರಿಕ ನೆಲೆಯನ್ನ ಕಳೆದುಕೊಂಡಿದ್ದಾರ? ಕದನ ವಿರಾಮದ ಬಳಿಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಮತ್ತೆ ನೀಡ್ತಾ ಇರುವಂತಹ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹಾಗೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೆ ಏನ್ ಅಭಿಪ್ರಾಯ ಇದೆ ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಟ್ರಂಪ್ ಮತ್ತೆ ಪ್ರಧಾನಿ ಮೋದಿ ನಡುವೆ ಏನ್ ನಡೀತಾ ಇದೆ? ಕದನ ವಿರಾಮದ ಕ್ರೆಡಿಟ್ ಅನ್ನ ಮೊದಲು ಟ್ರಂಪ್ ತೆಗೆದುಕೊಂಡ್ರು. ಮೇ 10ರಂದು ಅವರೊಂದು ಟ್ವೀಟ್ ಅನ್ನ ಮಾಡ್ತಾರೆ. ಅದಾದ ನಂತರ ಮೇ 12ರಂದು ಒಪ್ಪಂದ ಪೂರ್ಣಗೊಳಿಸಿದ್ದಾರೆ ಅಂತ ಶ್ವೇತಭವನದಲ್ಲಿ ಹೇಳಿಕೆಯನ್ನ ನೀಡಲಾಯಿತು. ಅದಾದ ನಂತರ ಮೇ 13ರಂದು ಸೌದಿ ಅರೇಬಿಯಾದಲ್ಲಿ ಅವರಿಂದ ಮತ್ತೆ ಒಂದು ಹೇಳಿಕೆ ಬಂತು. ಮೇ 14ರಂದು ಭಾರತ ಮತ್ತೆ ಪಾಕಿಸ್ತಾನ ನಡುವಿನ ಯುದ್ಧ ನಿಲ್ಲಿಸುವಲ್ಲಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಅನ್ನುವಂತ ಮತ್ತೊಂದು ಹೇಳಿಕೆ ಬಂತು. ಅಂದ್ರೆ ಟ್ರಂಪ್ ಮತ್ತೆ ಮತ್ತೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಹೋರಾಟ ನಿಂತ ಕಾಣ್ತಾ ಇದೆ. ಪ್ರಧಾನಿ ಮೋದಿ ಪಾಕಿಸ್ತಾನ ಸೋತಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಟ್ರಂಪ್ ಅವರು ವ್ಯಾಪಾರವನ್ನ ನಿಲ್ಲಿಸೋದಾಗಿ ಬೆದರಿಕೆ ಹಾಕಿ ಕದನ ವಿರಾಮಕ್ಕೆ ಒಪ್ಪುವಂತೆ ಮಾಡಿರೋದಾಗಿ ಅವರು ಹೇಳ್ತಾ ಇದ್ದಾರೆ. ತಿರಂಗ ಯಾತ್ರೆಗೆ ಹೋದಂತಹ ಬಿಜೆಪಿ ಬೆಂಬಲಿಗರು ಕೂಡ ನಿಜವಾಗಿನೂ ಏನ್ ನಡೆದಿದೆ ಅಂತ ತಿಳಿಯೋದಿಕ್ ಬಯಸ್ತಾರ? ನಿಜವಾಗಿನೂ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರೆ ಪ್ರಧಾನಿ ಮೋದಿ ಯಾಕೆ ಅವರಿಗೆ ಕರೆ ಮಾಡಿ ಧನ್ಯವಾದವನ್ನ ಹೇಳಿಲ್ಲ? ಹಾಗಿದ್ರೆ ಪ್ರಧಾನಿ ಮೋದಿ ಅವರಿಂದಾನೇ ಈ ಒಂದು ಒಪ್ಪಂದ ಸಾಧ್ಯ ಆಗಿದ್ರೆ ಟ್ರಂಪ್ ಅವರಿಗೆ ಕರೆ ಮಾಡಿ ಧನ್ಯವಾದವನ್ನ ಹೇಳೋದಿಕ್ಕೆ ಯಾಕೆ ರೆಡಿ ಇಲ್ಲ? ಪಾಕಿಸ್ತಾನದ ಡಿಜಿಎಂಒ ಕಡೆಯಿಂದ ಕರೆ ಬಂತು ಅಂತ ಭಾರತದ ಜನರಿಗೆ ಹೇಳಲಾಗ್ತಾ ಇದೆ. ನಮ್ಮ ಉಪಾಧ್ಯಕ್ಷರು ಮತ್ತೆ ರಕ್ಷಣಾ ಕಾರ್ಯದರ್ಶಿ ಎರಡೂ ದೇಶಗಳಿಗೆ ಕರೆ ಮಾಡಿರೋದಾಗಿ ಅಮೆರಿಕ ಹೇಳ್ತಾ ಇದೆ. ವ್ಯಾಪಾರ ನಿಲ್ಲಿಸುವಂತಹ ಬೆದರಿಕೆಯ ನಂತರನೇ ಸಂಘರ್ಷ ನಿಂತಿತು ಅಂತ ಹೇಳಲಾಗ್ತಾ ಇದೆ. ಟ್ರಂಪ್ ತಾನು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ವಿಷಯದಲ್ಲಿ ಪ್ರಧಾನಿ ಮೋದಿ ಅವರು ಏನ್ ಮಾಡಿದ್ರು? ಅವ್ರು ಏನು ಮಾಡ್ಲಿಲ್ವಾ? ಹಾಗಿದ್ರೆ ಪ್ರಧಾನಿ ಮೋದಿ ಮತ್ತೆ ಟ್ರಂಪ್ ಒಬ್ಬರನ್ನೊಬ್ಬರು ಸ್ನೇಹಿತರು ಅಂತ ಕರೆದುಕೊಳ್ತಾ ಇದ್ರು. ಹಾಗಾದ್ರೆ ಈಗ ಅವ್ರ ನಡುವೆ ಆ ಸ್ನೇಹ ಉಳ್ಕೊಂಡಿಲ್ವಾ? ಅವರಿಬ್ಬರ ನಡುವೆ ಏನ್ ನಡೀತಾ ಇದೆ? ಹಾಗಿದ್ರೆ ಪ್ರಧಾನಿ ಮೋದಿ ಮೇಲೆ ಟ್ರಂಪ್ ಯಾವುದೇ ರೀತಿಯಲ್ಲಿ ಪ್ರಭಾವವನ್ನ ಬೀರ್ತಾ ಇದ್ದಾರಾ? ಟ್ರಂಪ್ ತಮ್ಮ ಹೇಳಿಕೆಗಳ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಏನಾದ್ರೂ ಸಂದೇಶವನ್ನ ನೀಡ್ತಾ ಇದ್ದಾರಾ? ಕದನ ವಿರಾಮಕ್ಕೆ ನಿಜವಾಗಿಯೂ ಟ್ರಂಪ್ ಕಾರಣ ಆಗಿದ್ರೆ ಯಾರ ಗೆಲುವಿಗಾಗಿ ಬಿಜೆಪಿ ನಾಯಕರು ಮತ್ತೆ ಕಾರ್ಯಕರ್ತರು ಈ ತಿರಂಗ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ? ಈ ತಿರಂಗ ಯಾತ್ರೆಯಲ್ಲಿ ವಿದ್ಯಾರ್ಥಿಗಳನ್ನ ಯಾಕೆ ಕರೆಯಲಾಗ್ತಾ ಇದೆ? ಶಾಲಾ ಮಕ್ಕಳಿಗೆ ಇದ್ರ ಬಗ್ಗೆ ಏನ್ ಗೊತ್ತಿದೆ? ತಿರಂಗ ಯಾತ್ರೆಯಲ್ಲಿ ಸಾಮಾನ್ಯ ನಾಗರಿಕರು ಏನಾದ್ರೂ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರಾ? ಸೇನೆಯನ್ನ ಹೊರತುಪಡಿಸಿ ಪ್ರಧಾನಿ ಮೋದಿ ಅವರಿಗೆ ಮನ್ನಣೆಯನ್ನ ನೀಡೋದಿಕ್ಕೆ ಬಿಜೆಪಿ ಈ ತಿರಂಗ ಯಾತ್ರೆಯನ್ನ ನಡೆಸುವ ಕಾಣ್ತಾ ಇದೆ. ಆದ್ರೆ ಟ್ರಂಪ್ ಮಾತ್ರ ಪದೇ ಪದೇ ಕದನ ವಿರಾಮದ ಕ್ರೆಡಿಟ್ ಅನ್ನ ತಾನು ತೆಗೆದುಕೊಳ್ತಾನೆ ಇದ್ದಾರೆ. ಪಾಕಿಸ್ತಾನ ತತ್ತರಿಸಿದ್ರೆ ಬೇಷರತ್ತಾದ ಕದನ ವಿರಾಮ ಯಾಕಾಯ್ತು? ಯಾರು ಒತ್ತಡದಿಂದ ಅದು ಸಂಭವಿಸ್ತು? ಹಾಗಿದ್ರೆ ಅಮೆರಿಕದ ಒತ್ತಡದಿಂದಾಗಿ ಮೋದಿ ಹಿಂದೆ ಸರಿದ್ರ ಅನ್ನೋದು ಜನರ ಅನುಮಾನ ಆಗಿದೆ ಮತ್ತು ಅದಕ್ಕೆ ಉತ್ತರ ಬೇಕಾಗಿದೆ. ಅಮೆರಿಕದ ಹೇಳಿಕೆಯನ್ನ ಭಾರತ ಬಹಿರಂಗವಾಗಿ ನಿರಾಕರಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಈಗ ಟ್ರಂಪ್ ಹೇಳಿಕೆ ವಿರುದ್ಧ ಮೋದಿ ಅಥವಾ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಏನಾದ್ರೂ ಹೇಳಬೇಕು. ಇವ್ರು ಮೌನವಾಗಿರೋದ್ರಿಂದಾನೇ ಟ್ರಂಪ್ ಅವರು ಅದೇ ವಿಷಯವನ್ನ ಮತ್ತೆ ಮತ್ತೆ ಹೇಳ್ತಾನೆ ಇದ್ದಾರೆ. ಕನಿಷ್ಠ ಪಕ್ಷ ಭಾರತದ ವಿದೇಶಾಂಗ ಸಚಿವರು ಇದನ್ನ ನಿರಾಕರಿಸಬೇಕಾಗಿತ್ತು. ಅವರು ರಿಸ್ಕ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ವಿದೇಶಾಂಗ ಸಚಿವಾಲಯದ ವಕ್ತಾರರು ವ್ಯಾಪಾರದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ನಿರಾಕರಿಸುವ ಹಾಗೆ ಮಾಡ್ಲಾಗ್ತಾ ಇದೆ. ಪಹಲ್ಗಾಮ್ ದಾಳಿ ನಡೆದಾಗ ಪ್ರಧಾನಿ ಮೋದಿ ಅವರು ಸೌದಿ ಅರೇಬಿಯಾದಲ್ಲಿದ್ರು. ಪ್ರವಾಸವನ್ನ ಮೊಟಕುಗೊಳಿಸಿ ಅವರು ಹಿಂತಿರುಗಿದ್ರು. ಅದೇ ಸೌದಿ ಅರೇಬಿಯಾದಲ್ಲಿ ಟ್ರಂಪ್ ತಾನೇ ಎರಡೂ ದೇಶಗಳ ನಡುವಿನ ಒಪ್ಪಂದಕ್ಕೆ ಕಾರಣ ಆಗಿರೋದಾಗಿ ಹೇಳ್ಕೊಂಡಿದ್ದಾರೆ. Just days ago, my administration successfully brokered a historic ceasefire to stop the escalating violence between India and Pakistan. And I used trade to a large extent to do it. I said, fellas, come on, let's make a deal. Let's do some trading. Let's not trade nuclear missiles. Let's trade the things that you make so beautifully. ಅವರು ಇದನ್ನ ಹೇಳ್ತಾ ಇರುವಾಗ ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಚಪ್ಪಾಳೆಯನ್ನ ತಟ್ತಾ ಇದ್ರು. ಆದ್ರೆ ಭಾರತದ ಪರವಾಗಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳೋ ಹಾಗೆ ಯಾವುದೇ ಮಟ್ಟದಲ್ಲಿ ವ್ಯಾಪಾರದ ಬಗ್ಗೆ ಚರ್ಚೆನೇ ಆಗಿಲ್ಲ. ಆಪರೇಷನ್ ಸಿಂಧೂರ್ ನಂತರ ಭಾರತ ಮತ್ತೆ ಅಮೆರಿಕ ನಡುವೆ ಮಾತುಕತೆ ನಡೆದಿತ್ತು. ಆದ್ರೆ ವ್ಯಾಪಾರದ ಬಗ್ಗೆ ಚರ್ಚೆ ಮಾಡಲಾಗಿಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅಂದ್ರೆ ಕದನ ವಿರಾಮದಲ್ಲಿ ವ್ಯಾಪಾರ ಒಪ್ಪಂದ ಯಾವುದೇ ಪಾತ್ರವನ್ನ ವಹಿಸಿಲ್ಲ ಅಂತ ಅವ್ರು ಹೇಳಿದ ಹಾಗಾಗಿದೆ. ಈಗ From the time
of Operation Sindoor commenced on 7th May. Till the understanding on cessation of firing and military action on 10th May, there were conversations between Indian and US leaders on the evolving military situation. The issue of trade did not come up in any of these discussions. ಟ್ರಂಪ್ ಹೇಳಿಕೆಗೆ ಇದು ಭಾರತದಿಂದ ಬಂದಂತ ಮೊದಲ ನಿರಾಕರಣೆ. ಹಾಗಾದ್ರೆ ಕದನ ವಿರಾಮದ ಹಿಂದೆ ನಡೆದಿದ್ದೇನು, ಮತ್ತೆ ಇಲ್ಲಿ ಟ್ರಂಪ್ ಪಾತ್ರ ಏನು? ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದನ್ನ ಟ್ವೀಟ್ ಮಾಡಬೇಕಾಗಿತ್ತು. ಅವರ ಸ್ವಂತ ವಕ್ತಾರರ ಹೇಳಿಕೆಯ ಬಗ್ಗೆ ಅವರು ಯಾಕೆ ಟ್ವೀಟ್ ಮಾಡಲಿಲ್ಲ? ಪ್ರಧಾನಿ ಮೋದಿ ಟ್ರಂಪ್ ಅವರನ್ನ ತಮ್ಮ ಸ್ನೇಹಿತ ಅಂತ ಹೇಳಿದ್ದಾರೆ. ಟ್ರಂಪ್ ಕೂಡ ಅವರನ್ನ ಹಲವು ಬಾರಿ ತಮ್ಮ ಸ್ನೇಹಿತ ಅಂತ ಕರೆದಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಟ್ರಂಪ್ ತಮ್ಮ ಹೇಳಿಕೆಗಳಲ್ಲಿ ಪ್ರಧಾನಿ ಮೋದಿ ಅವರನ್ನ ಸ್ನೇಹಿತ ಅಂತ ಉಲ್ಲೇಖ ಮಾಡಿದ್ರೆ ಎಲ್ಲಾದ್ರೂ? ಅವರು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ಸ್ನೇಹಿತ ಅಂತ ಕರೆಯೋದಿಲ್ಲ. ಅಂದ್ರೆ ಇಬ್ಬರನ್ನೂ ಅವ್ರು ಸಮಾನವಾಗಿ ತೆಗೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಭಾರತ ಮತ್ತೆ ಪಾಕಿಸ್ತಾನ ಯಾವಾಗ್ನಿಂದ ಅಮೆರಿಕ ದೃಷ್ಟಿಯಲ್ಲಿ ಸಮಾನವಾದವು? ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಟ್ರಂಪ್ ಅವರ ಹೇಳಿಕೆಯಲ್ಲಿ ಭಯೋತ್ಪಾದನೆಯ ಉಲ್ಲೇಖ ಇಲ್ಲ. ಆದ್ರೆ 2018 ಜನವರಿಯಲ್ಲಿ ಅವರ ಮೊದಲ ಅವಧಿಯಲ್ಲಿ ಟ್ರಂಪ್ ಪಾಕಿಸ್ತಾನದ ಬಗ್ಗೆ ಹೇಳಿದ್ರು. ಕಳೆದ 15 ವರ್ಷಗಳಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ $33 ಬಿಲಿಯನ್ ನೆರವನ್ನ ನೀಡಿದೆ. ಪಾಕಿಸ್ತಾನ ಅಮೆರಿಕಕ್ಕೆ ಏನನ್ನೂ ನೀಡಿಲ್ಲ. ಅದರ ಬದಲಾಗಿ ಸುಳ್ಳು ಹೇಳಿದೆ ಮತ್ತು ಮೋಸ ಮಾಡಿದೆ. ಪಾಕಿಸ್ತಾನ ನಮ್ಮ ನಾಯಕರನ್ನ ಮೂರ್ಖರು ಅಂತ ಭಾವಿಸುತ್ತೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಸುರಕ್ಷಿತ ಆಶ್ರಯವನ್ನ ನೀಡುತ್ತೆ ಮತ್ತು ನಾವು ಭಯೋತ್ಪಾದಕರನ್ನ ಹುಡುಕೋದಿಕ್ಕೆ ಅಫ್ಘಾನಿಸ್ತಾನಕ್ಕೆ ಹೋದಾಗ ಅದು ಸಹಾಯ ಮಾಡೋದಿಲ್ಲ ಅಂತ ಹೇಳಿದ್ರು. ಇನ್ನು ಇದಕ್ಕೂ ಮೊದಲು ಅವರು ಅಧ್ಯಕ್ಷರಾಗಿರದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ 2012 ಜುಲೈ 6 ಅವರು ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ರು. ಒಸಾಮಾ ಬಿನ್ ಲಾಡೆನ್ಗೆ 6 ವರ್ಷಗಳ ಕಾಲ ಆಶ್ರಯವನ್ನ ನೀಡಿದ್ದಕ್ಕಾಗಿ ಪಾಕಿಸ್ತಾನ ಯಾವಾಗ ನಮ್ಮ ಬಳಿ ಕ್ಷಮೆ ಯಾಚಿಸುತ್ತೆ ಅಥವಾ ಅದು ಯಾವ ರೀತಿಯ ಮಿತ್ರ ರಾಷ್ಟ್ರ ಅಂತ ಅವರಾಗ ಪ್ರಶ್ನೆ ಮಾಡಿದ್ರು. ಆದ್ರೆ ಈ ಬಾರಿ ಟ್ರಂಪ್ ಪಾಕಿಸ್ತಾನವನ್ನ ಭಯೋತ್ಪಾದನೆ ಬೆಂಬಲಿಸುವಂತ ದೇಶ ಅಂತ ಹೇಳ್ತಾ ಇಲ್ಲ. ನವೆಂಬರ್ ತಿಂಗಳಿನಲ್ಲಿ ಅಮೆರಿಕದಲ್ಲಿ ನಡೆದಂತಹ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಟ್ರಂಪ್ ಪ್ರಧಾನಿ ಮೋದಿ ಅವರನ್ನ ಹೊಗಳಿದ್ರು. ಅವರು ಒಳ್ಳೆಯ ಸ್ನೇಹಿತ ಅಂತ ಹೇಳಿದ್ರು. ಆದ್ರೆ ಸುಂಕದ ವಿಚಾರದಲ್ಲಿ ಭಾರತವನ್ನ ಅಷ್ಟೇ ಕಟುವಾಗಿ ದೂರಿದ್ರು. ಕೆಲ ಸಂದರ್ಭಗಳಲ್ಲಿ ಭಾರತ ಚೀನಾಕ್ಕಿಂತ ಹೆಚ್ಚಿನ ಸುಂಕವನ್ನ ವಿಧಿಸುತ್ತೆ ಅಂತ ಹೇಳಿದ್ರು. ಚೀನಾದ ಕ್ಸಿ ಜಿನ್ಪಿಂಗ್ ಅವರನ್ನ ಪ್ರಮಾಣ ವಚನ ಸಮಾರಂಭಕ್ಕೆ ವೈಯಕ್ತಿಕವಾಗಿ ಆಹ್ವಾನ ಮಾಡಿದಾಗ ಮೋದಿ ಅವರನ್ನು ಕೂಡ ಆಹ್ವಾನಿಸ್ತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಆಹ್ವಾನಕ್ಕಾಗಿ ಭಾರತದ ಕಡೆಯಿಂದ ಲಾಬಿ ಮಾಡಲಾಗ್ತಾ ಇದೆ ಅಂತ ಹಲವು ರೀತಿಯ ಕಥೆಗಳನ್ನು ಕೂಡ ಹರಡಲಾಯಿತು. ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಟ್ರಂಪ್ ಅಮೆರಿಕಾದಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇದ್ದಂತಹ ವಲಸಿಗರನ್ನ ಕೈಕೋಳ ಮತ್ತೆ ಸಂಕೋಲೆಗಳಲ್ಲಿ ಭಾರತ ಕಳಿಸಿದ್ರು. ಇವೆಲ್ಲವನ್ನ ನೋಡಿದ್ರೆ ಟ್ರಂಪ್ ಅವರ ಹೇಳಿಕೆಗಳು ಸ್ನೇಹದ ಅರ್ಥವನ್ನ ಬಿಂಬಿಸ್ತಾ ಇಲ್ಲ. ಮತ್ತೆ ಭಾರತ ಕೂಡ ಅವರನ್ನ ಸ್ನೇಹಿತ ಅಂತ ಒಪ್ಪೋದಿಕ್ ಸಾಧ್ಯ ಇಲ್ಲ. ಆದ್ರೆ ಭಾರತ ಸುಮ್ಮನೆ ಇದೆ. ಟ್ರಂಪ್ ಮತ್ತೆ ಮತ್ತೆ ಹೇಳಿಕೆಯನ್ನ ನೀಡ್ತಾ ಇರುವಾಗ ಭಾರತ ಮೌನವಾಗಿದೆ. ಹೌಡಿ ಮೋದಿ ನಡೆದಾಗಿನ ಸಮಯದಲ್ಲಿದ್ದಂತಹ ಟ್ರಂಪ್ ಮತ್ತೆ ಮೋದಿ ಸ್ನೇಹ ಈಗಲೂ ಹಾಗೇನೆ ಇದೆ ಅಂತ ಹೇಳೋದಿಕ್ ಸಾಧ್ಯ ಇದೆಯಾ? ಹೌಡಿ ಮೋದಿಯಿಂದ ಕದನ ವಿರಾಮದವರೆಗೆ ಬಹಳಷ್ಟು ಬದಲಾಗಿದೆ. ಈಗ ಚುನಾವಣಾ ಪ್ರಚಾರದ ಸಮಯದಲ್ಲಿ ಟ್ರಂಪ್ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಬರ್ತಾ ಇದ್ದಾರೆ ಮತ್ತೆ ನನ್ನನ್ನ ಭೇಟಿಯಾಗ್ತಾರೆ ಅಂತ ಬಹಿರಂಗವಾಗಿ ಹೇಳಿದ್ದು ಇದಕ್ಕೆ ಕಾರಣ ಇರಬಹುದಾ? 2024 ಸೆಪ್ಟೆಂಬರ್ನಲ್ಲಿ ಮೋದಿ ಅವರು ಅಮೆರಿಕಕ್ಕೆ ಭೇಟಿ ನೀಡಿದ್ರು. ಆಗ ಅವರು ಟ್ರಂಪ್ ಅವರನ್ನ ಭೇಟಿ ಆಗ್ಲಿಲ್ಲ. ಹೌಡಿ ಮೋದಿ ಸಮಯದಲ್ಲಿ ಚುನಾವಣಾ ಪ್ರಚಾರ ನಡೀತಾ ಇತ್ತು. ಮೋದಿ ಟ್ರಂಪ್ ಅವರೊಂದಿಗೆ ಚುನಾವಣಾ ರ್ಯಾಲಿಯನ್ನ ನಡೆಸಿ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು. ಆದ್ರೆ ಟ್ರಂಪ್ ಚುನಾವಣೆಯಲ್ಲಿ ಸೋತರು. ಮೇ 10 ಕದನ ವಿರಾಮ ಘೋಷಣೆಯ ನಂತರ ಟ್ರಂಪ್ ನೀಡಿದಂತ ಎಲ್ಲಾ ಹೇಳಿಕೆಗಳಲ್ಲಿ ಪ್ರಧಾನಿ ಮೋದಿ ಅವರನ್ನ ಸ್ನೇಹಿತ ಅಂತ ಉಲ್ಲೇಖ ಮಾಡಲಾಗಿಲ್ಲ. ಟ್ರಂಪ್ ಹೇಳಿಕೆಗಳನ್ನ ಗಮನಿಸಿದ್ರೆ ಪಹಲ್ಗಾಮ್ ದಾಳಿಯ ನಂತರ ಜಗತ್ತು ಪ್ರಧಾನಿ ಮೋದಿ ಅವರಲ್ಲದೆ ಮತ್ತೊಬ್ಬ ನಾಯಕನನ್ನ ಕಂಡುಕೊಂಡಿದೆ. ಅಂದ್ರೆ ಟ್ರಂಪ್ ಪ್ರಕಾರ ಬುದ್ಧಿವಂತ, ಅತ್ಯಂತ ಶಕ್ತಿಶಾಲಿ, ಜನಪ್ರಿಯ ಮತ್ತೆ ಬಲಿಷ್ಠರು ಮತ್ತೆ ಅವರು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಇಷ್ಟೇ ಅಲ್ಲ, ಪಹಲ್ಗಾಮ್ ದಾಳಿಯ ನಂತರ ಪ್ರಪಂಚದ ಹಲವು ದೇಶಗಳು ಕೇವಲ ಔಪಚಾರಿಕ ಮಾತನ್ನಷ್ಟೇ ಆಡಿದ್ವು. ಭಾರತದ ಆತ್ಮರಕ್ಷಣೆ ಹಕ್ಕನ್ನ ಬೆಂಬಲಿಸಲಿಲ್ಲ. ಅನೇಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಗಣನೀಯ ಮೌನ ಇದೆ. ಟೈಮ್ಸ್ ಆಫ್ ಇಂಡಿಯಾ ತನ್ನ ಸಂಪಾದಕೀಯದಲ್ಲಿ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ಹೆಸರುಗಳನ್ನ ಒಟ್ಟಿಗೆ ತೆಗೆದುಕೊಳ್ಳಬಾರದು ಅಂತ ಬರೆದಿದೆ. ಒಸಾಮಾ ಬಿನ್ ಲಾಡೆನ್ ಈ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿದ್ದ ಅಂತ ಪತ್ರಿಕೆ ಬರೆಯುತ್ತೆ. 26/1 ದಾಳಿಯಲ್ಲಿ 6 ಅಮೆರಿಕನರು ಸಾವನ್ನಪ್ಪಿದ್ರು. ಪಾಕಿಸ್ತಾನದ ಹಕ್ಕಾನಿ ಜಾಲದಿಂದ ಎಷ್ಟು ಅಮೆರಿಕನ್ ಸೈನಿಕರು ಕೊಲ್ಲಲ್ಪಟ್ರು. ಆದ್ರಿಂದ ಟ್ರಂಪ್ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ವ್ಯತ್ಯಾಸವನ್ನ ನೋಡ್ಬೇಕು ಅಂತ ಬರೆದಿದೆ. ಭಾರತ ಮತ್ತೆ ಪಾಕಿಸ್ತಾನದ ಹೆಸರುಗಳನ್ನ ಒಟ್ಟಿಗೆ ತೆಗೆದುಕೊಳ್ಳದಂತೆ ಭಾರತ ಹಲವು ದಶಕಗಳಿಂದ ಕೆಲಸ ಮಾಡಿದೆ. ಒಂದೇ ವರ್ಗಕ್ಕೆ ಸೇರಿಸಬಾರ್ದು. ಇದನ್ನ ಡಿಹೈಫನೇಷನ್ ನೀತಿ ಅಂತ ಕರೆಯಲಾಗುತ್ತೆ. ಪಾಕಿಸ್ತಾನವನ್ನ ಡಿಹೈಫನ್ ಮಾಡಬೇಕು ಅಂದ್ರೆ ಪಾಕಿಸ್ತಾನದ ಹೆಸರನ್ನ ಭಾರತದ ಹೆಸರಿಗೆ ಸಮಾನವಾಗಿ ಹೇಗೆ ತೆಗೆದುಕೊಳ್ಳಕೂಡದು. ಪಾಶ್ಚಿಮಾತ್ಯ ದೇಶಗಳು ಎರಡೂ ದೇಶಗಳ ಹೆಸರುಗಳನ್ನ ಒಟ್ಟಿಗೆ ಭಾರತ ಮತ್ತೆ ಪಾಕಿಸ್ತಾನ ಅಂತ ಬಳಸಬಾರದು. ಭಾರತ ಮತ್ತೆ ಪಾಕಿಸ್ತಾನ ವಿಭಿನ್ನ ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿರುವಂತಹ ವಿಭಿನ್ನ ದೇಶಗಳನ್ನೋದು ಅವ್ರ ಮನಸ್ಸಿನಲ್ಲಿ ಸ್ಪಷ್ಟವಾಗಿರಬೇಕು. ಇದಕ್ಕಾಗಿ ಭಾರತ ರಾಜತಾಂತ್ರಿಕ ಮಟ್ಟದಲ್ಲಿ ಪ್ರಯತ್ನಗಳನ್ನ ಮಾಡ್ತು. ಆದ್ರೆ ಈಗ ಆ ಎಲ್ಲಾ ಪ್ರಯತ್ನ ವ್ಯರ್ಥ ಆದ ಕಾಣಿಸುತ್ತೆ.
ವ್ಯಾಪಾರವನ್ನ ನಿಲ್ಲಿಸೋದಾಗಿ ಬೆದರಿಕೆ ಹಾಕುವ ಮೂಲಕ ಸಂಘರ್ಷ ನಿಲ್ಲಿಸಿದೆ ಅಂತ ಟ್ರಂಪ್ ಅವರು ಹೇಳ್ಕೊಳ್ತಾ ಇರೋದು ಏಕೈಕ ಸಮಸ್ಯೆ ಅಲ್ಲ. ಬದಲಾಗಿ ಭಾರತ ಮತ್ತೆ ಪಾಕಿಸ್ತಾನದ ಹೆಸರುಗಳನ್ನ ಒಟ್ಟಿಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಭಾರತ ಮತ್ತೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳನ್ನ ಒಟ್ಟಿಗೆ ಉಲ್ಲೇಖ ಮಾಡಲಾಗ್ತಾ ಇದೆ. ಟ್ರಂಪ್ ಅವರಿಬ್ಬರನ್ನು ಶ್ರೇಷ್ಠರು ಅಂತ ಕರೀತಾರೆ. ಪಾಕಿಸ್ತಾನ ಭಯೋತ್ಪಾದನೆ ಜೊತೆಗೆ ಸಂಬಂಧ ಹೊಂದಿದೆ ಅಂತ ಟ್ರಂಪ್ ಹೇಳ್ತಾ ಇಲ್ಲ ಇಲ್ಲಿ. ಇದನ್ನ ಭಾರತದ ಯಶಸ್ಸು ಅಂತ ಕರಿಬಹುದಾ? ಕದನ ವಿರಾಮ ಅಂತ ಅಂದ್ರೆ ಏನು ಅಂತ ಭಾರತದ ಜನ ತಿಳಿದುಕೊಳ್ಳೋದಿಕ್ಕೆ ಬಯಸ್ತಾರೆ. ಯಾಕೆ ಹೀಗಾಯ್ತು? ಕದನ ವಿರಾಮದ ಷರತ್ತುಗಳು ಯಾವುವು? ಟ್ರಂಪ್ ಭಾರತ ಮತ್ತೆ ಪಾಕಿಸ್ತಾನವನ್ನ ಸಮಾನ ಪದಗಳಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರಧಾನಿ ಮೋದಿ ಅಥವಾ ಅವ್ರ ಎಲ್ಲಾ ಮಂತ್ರಿಗಳು ಯಾಕೆ ಮೌನವಾಗಿದ್ದಾರೆ? ಈ ಸಮಾನತೆ ಸ್ವೀಕಾರಾರ್ಹ ಅಥವಾ ಇಲ್ವಾ ಅನ್ನೋದನ್ನ ಅವ್ರು ಹೇಳ್ಬೇಕಲ್ವಾ? ಭಾರತ ಮತ್ತೆ ಪಾಕಿಸ್ತಾನದ ಈ ಹೊಸ ಸಮಾನತೆಯ ಬಗ್ಗೆ ಭಾರತದ ಪತ್ರಿಕೆಗಳಲ್ಲಿ ನಿಧಾನವಾಗಿ ವರದಿ ಆಗ್ತಾ ಇದೆ. ಈಗ ಟ್ರಂಪ್ ಹೇಳಿಕೆಗಳ ಬಗ್ಗೆ ಮಡಿಲ ಚಾನೆಲ್ಗಳು ಮಾತಾಡ್ತಾ ಇಲ್ಲ. ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಈ ಹೊಸ ಸಮಾನತೆಯನ್ನ ಮಡಿಲ ಮೀಡಿಯಾ ಒಪ್ಕೊಳ್ಳುತ್ತವಾಗಿದ್ರೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಇದನ್ನ ಟೀಕೆ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಮಾತ್ರ ಮೌನವಾಗಿದೆ. ಹಾಗೇನೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಮೌನವಾಗಿದ್ದಾರೆ. ಶಶಿ ತರೂರ್ ಮೋದಿ ಸರ್ಕಾರದ ಅನಧಿಕೃತ ವಿದೇಶಾಂಗ ಸಚಿವರಾಗಿದ್ದಾರಾ? ಶಶಿ ತರೂರ್ ಟೀಕೆ ಮಾಡಬಹುದು ಅನ್ನೋದಾದ್ರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಟೀಕೆ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ಬಿಜೆಪಿ ಯಾಕೆ ಮಾತಾಡ್ತಾ ಇಲ್ಲ? ಒಂದ್ ವೇಳೆ ಅದು ಸಾಮಾನ್ಯ ದಿನ ಆಗಿದ್ರೆ ವಿದೇಶಾಂಗ ಸಚಿವರು ಅಥವಾ ಬಿಜೆಪಿನೇ ತರೂರ್ ಹೇಳಿಕೆಗಳ ವಿರುದ್ಧ ಆಕ್ರಮಣಕಾರಿ ದಾಳಿ ನಡೆಸ್ತಾ ಇತ್ತು. ಒಪ್ಪಂದ ಹೇಗ್ ಮಾಡ್ಕೊಳ್ಳಲಾಯಿತು ಅನ್ನೋದ್ರ ಕುರಿತು ಪ್ರಪಂಚದಾದ್ಯಂತದ ಪತ್ರಿಕೆಗಳಲ್ಲಿ ವರದಿಗಳು ಪ್ರಕಟ ಆಗ್ತಾ ಇವೆ. ಕದನ ವಿರಾಮ ಹೇಗಾಯ್ತು? ಅಮೆರಿಕದಿಂದ ಯಾರಿಗೆ ಕರೆ ಬಂತು? ಯಾರಿಗೆ ಏನ್ ಹೇಳಿದ್ರು? ಇವೆಲ್ಲ ಪ್ರಶ್ನೆಗಳು ಉತ್ತರ ಸಿಗದೆ ಉಳ್ಕೊಂಡಿದಾವೆ. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತ ಮೇ 10ರಂದು ಟ್ರಂಪ್ ಅವರು ಟ್ವೀಟ್ ಮಾಡಿದ್ರು. ಇದು ಹೇಗೆ ಸಂಭವಿಸಿತು? ಮೇ 10ರ ಬೆಳಿಗ್ಗೆ ಅಮೆರಿಕಕ್ಕೆ ಅತ್ಯಂತ ಆತಂಕಕಾರಿ ಗುಪ್ತಚರ ಮಾಹಿತಿ ಬಂದ ನಂತರ ಮಧ್ಯಪ್ರವೇಶಿಸುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಅಂತ CNN ಬರೆದಿದೆ. ಆದ್ರೆ BBC ಮತ್ತೆ ನ್ಯೂಯಾರ್ಕ್ ಟೈಮ್ಸ್ ಪಾಕಿಸ್ತಾನದ ಪರಮಾಣು ಸಮಿತಿಯ ಸಭೆನೇ ಇದಕ್ಕೆ ಕಾರಣ ಅಂತ ಹೇಳಿವೆ. ಹಾಗಾದ್ರೆ ಭಾರತ ಮತ್ತೆ ಪಾಕಿಸ್ತಾನ ಪರಮಾಣು ದಾಳಿ ಹತ್ತಿರವಾಗಿದ್ವಾ? ಪಾಕಿಸ್ತಾನನೇ ಇಂತಹ ಕೆಲಸ ಮಾಡ್ತಾ ಇದ್ರೆ ಟ್ರಂಪ್ ಪಾಕಿಸ್ತಾನವನ್ನ ಭಾರತಕ್ಕೆ ಸಮನಾಗಿ ಹೇಗೆ ಹೆಸರಿಸೋದಿಕ್ ಸಾಧ್ಯ? ಮೋದಿ ಅವರು ಪರಮಾಣು ಬ್ಲಾಕ್ ಮೇಲಿಂಗ್ ಅನ್ನ ಒಪ್ಪೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಇದರ ಅರ್ಥ ಏನು? CNN ಪ್ರಕಾರ ಈ ಘಟನೆಯ ನಂತರ ಅಮೆರಿಕ ಉಪಾಧ್ಯಕ್ಷರು ಮೋದಿ ಅವರಿಗೆ ಕರೆ ಮಾಡಿ ಪಾಕಿಸ್ತಾನದೊಂದಿಗೆ ಮಾತನಾಡೋದಕ್ಕೆ ಕೇಳ್ಕೊಂಡ್ರು. ಇದಕ್ಕೆ ಭಾರತ ಏನ್ ಪ್ರತಿಕ್ರಿಯೆ ನೀಡಿತು ಅನ್ನೋದ್ರ ಬಗ್ಗೆ ಎಲ್ಲಿನೂ ಬರೆದಿಲ್ಲ. ಆದ್ರೆ ಭಾರತ ಸರ್ಕಾರ ಹೇಳೋ ಪ್ರಕಾರ ಮೊದಲ ಕರೆ ಪಾಕಿಸ್ತಾನದಿಂದ ಬಂದಿತ್ತು. ಅಮೆರಿಕವನ್ನ ಹೊರತುಪಡಿಸಿ ಬ್ರಿಟನ್ ಮತ್ತೆ ಸೌದಿ ಅರೇಬಿಯಾ ಕೂಡ ಈ ಮಾತುಕತೆಯಲ್ಲಿ ಭಾಗಿಯಾಗಿದ್ವು ಅನ್ನುವಂತಹ ವಿಶ್ಲೇಷಕರ ಹೇಳಿಕೆಗಳು ಪ್ರಕಟ ಆಗಿವೆ. 36 ದೇಶಗಳು ಮಾತುಕತೆಯನ್ನು ನಡೆಸೋದಕ್ಕೆ ಸಹಾಯ ಮಾಡಿದ್ವು ಅಂತ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಹೇಳಿದ್ರು. ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಪಾಕಿಸ್ತಾನ ಉದ್ವಿಗ್ನತೆ ಕಡಿಮೆ ಮಾಡುವಂತೆ ಜಗತ್ತಿಗೆ ಮನವಿ ಮಾಡ್ತು ಅಂತ ಹೇಳಿದ್ರು. ಇದೆಲ್ಲದರ ನಡುವೆ ಕದನ ವಿರಾಮಕ್ಕೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿನೇ ಉಳ್ಕೊಂಡಿದೆ. ಗಡಿ ಪ್ರದೇಶಗಳ ಜನರು ಒಂದು ದೂರು ಏನು ಅಂತ ಅಂದ್ರೆ ಪೂಂಚ್ನಲ್ಲಿ ಕೊಲ್ಲಲ್ಪಟ್ಟಂತ ನಾಗರಿಕರ ಬಗ್ಗೆ ಪ್ರಧಾನಿ ಮೋದಿ ಅವರು ಪ್ರಸ್ತಾಪ ಮಾಡಲೇ ಇಲ್ಲ ಅನ್ನೋದು. ದೇಶ ಅವ್ರ ಸ್ಥಿತಿ ಬಗ್ಗೆ ಮಾತಾಡ್ತಾ ಇಲ್ಲ. ಪಹಲ್ಗಾಮ್ನಲ್ಲಿ ಅಷ್ಟು ದೊಡ್ಡ ಪ್ರಮಾದ ಮತ್ತೆ ದುರಂತ ಹೇಗೆ ಸಂಭವಿಸ್ತು ಅನ್ನೋದಕ್ಕೂ ಕೂಡ ಇಲ್ಲಿವರೆಗೂ ಉತ್ತರ ಸಿಗ್ತಾ ಇಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.